ಇಸ್ಕೊಂಡ್ ಬಂದಂಗು ಆಕೈತಿ ಹೌದಿಲ್ಲ ಏನಾರ ಹೇಳಿ ನನಗ್ ಬೇಕು ನನಗೂ ಸಜ್ಜಿಲ್ಲ ಮನ್ಯಾಗ ನನಗ್ ರೊಕ್ಕದ ಅವಶ್ಯಕತೆ ಐತಿ ಅಂತ ಹೇಳಿ ಇಸ್ಕೊಂಡ ಬಂದ್ಬಿಡ್ರಿ. ನಾ ಏನಾರ ಹೇಳಿ ಇಸ್ಕೊಂಡ್ ಬರ್ದೇಂತು ಟೆನ್ಷನ್ ತಗೋಬಣ್ಣಿ. ಆಯ್ತು ತೋರಿ ಜಲ್ದಿ ಬರ್ರಿ. ಏನಪ್ಪ ತಮ್ಮ ಭಾಳ ದಿನ ಮೇಲೆ ಬಂದಿಲ್ಲ. ಅಕ್ಕ ಆರಾಮದಿಯಲ್ಲ? ಆರಾಮದೇನಕ್ಕ, ನೀ ಆರಾಮದಿಲ್ಲ? ಹಾ ನಾನು ಆರಾಮದೇನ ನೋಡಪ್ಪ. ಸೊರ್ಗಿ ನೋಡಕ್ಕ. ಏನಿಲ್ಲ ಹಂಗ ಅದೇನೆ. ಮಾವಾರ ಊಟ ಹಾಕಾಕತ್ತಾರ ಇಲ್ಲಿ ನಿನಗ. ಹಾಕ್ತಾರಲ್ಲ ಹಂಗೇನಿಲ್ಲ. ಏನ್ ಊಟ ಹಾಕೋದಪ್ಪ ಅಕ್ಕಿಗೆ? ಅಕ್ಕಿ ನನಗ ಮಾಡಿ ಹಾಕಬೇಕ. ಹೌದ್ ಬಿಡ್ರಿ. ಸೊರಗಾತೀನಿ ನನ್ನ ನೋಡಿಲ್ಲ ಮೊದಲ ಅಕ್ಕಿ ನೋಡಾತಿ ಅಲ್ಲಿ ನೀ ನೋಡಿಲ್ಲ ಇಲ್ಲಿ ನೋಡು. ಹೌದೌದು ಭಾಳ ಸೊರ್ಗಿರಿ. ಆದ್ರೂ ನಮ್ಮ ಅಕ್ಕ ಭಾಳ ದಪ್ಪಿದ್ಲರಿ ಮದ್ವೆ ಆಗೋಕ್ಕಿಂತ ಮುಂಚೆ. ಈಗ ನೋಡ್ರಿ ಅಲ್ಲಿ ಗಲ್ಲ ಎಲ್ಲ ಒಳಗ ಹೋಗ್ಯಾವ್ರಿ, ಹಂಗ ಎಲ್ಲ ಕಾಣಕತ್ತಾವ. ಏನ್ ಮಾಡ್ದ್ ಬಿಡಪ್ಪ, ನನ್ ತ್ರಾಸ ನಿನಗ ಅರ್ಥ ಆಕೈತಿ, ಇವ್ರಿಗೆ ಅರ್ಥ ಆಗಿಲ್ಲ. ಅದಕ್ಕ 5 ತಿಂಗಳ ಹಿಂದ 50,000 ರೂಪಾಯಿ ಇಸ್ಕೊಂಡಿದ್ಯಲ್ಲಕ್ಕ, ಅದ ಇಸ್ಕೊಳಕ್ ಬಂದಿದ್ದೆ ಅಕ್ಕ ನಾನು. ನೆನಪೈತಲ್ಪ ಇವಾಗ, ನಾ ಮರ್ತಾನ ಅಂತ ಅನ್ಕೊಂಡಿದ್ದೆ. ಅಲ್ಲಪ್ಪ ತಮ್ಮ, ಒಮ್ಮಿದೊಮ್ಮಿಗ್ಲೇ ಬಂದ್ಕಾರ ಹಿಂಗ್ ರೊಕ್ಕ ಕೊಡಂತಂದ್ರೆ ಎಲ್ಲಿದ್ ಕೊಡೋದ್ ಹೇಳ? 1-2-3 ತಿಂಗಳ ಟೈಮ್ ಕೊಡ, ಆಮೇಲೆ ಒಂದಿಷ್ಕಾರ ಕೊಡ್ತಾನಂತ ಬೇಕಾರ. ಹಂಗಲ್ಲಕ್ಕ, 2-3 ತಿಂಗಳ ಅಂದ್ರ ಆಗುದಿಲ್ಲ ಬಿಡಕ್ಕ. ನಿನಗ್ ಕಷ್ಟ ಇದ್ದಾಗ ನಾನು ಕೊಟ್ಟಿದ್ದೆ, ಈಗ ನನಗ್ ಕಷ್ಟ ಐತಕ್ಕ, ಬೇಕಾಗಿದ್ದು ಅರ್ಜೆಂಟ್ ಕೊಡಕ್ಕ. ಹೌದೇನಪ್ಪ, ಕಷ್ಟ ಐತೆ ನಿನಗ? ಏನ್ರಿ ವಾ ಕಷ್ಟ ಐತಿ ರೊಕ್ಕ ಕೊಡಕ ಅಂತನಲ್ಲ, ಏನ್ ಮಾಡಿದ್ರಿ ಈಗ? ರೀ 30,000 ರೂಪಾಯಿ ಇಟ್ಟಿದ್ದೇವಲ್ರಿ ವಾಷಿಂಗ್ ಮಿಷಿನ್ ತೊಗೊಳಕಂತೇಕಾರ ಹೇಳಿ, ಅವನ್ನ ಕೊಟ್ಬಿಡ್ನೇನ್ರಿ? ಅಯ್ಯೋ ಏನಪ್ಪ ಇದು ವಾಷಿಂಗ್ ಮಿಷಿನ್ ರೊಕ್ಕ? ಅಲ್ಲ ಏನು ಚಂದ ಹೇಳಿದ್ಯ ನೀನು. ನಮ್ಮ ತಮ್ಮ ರೊಕ್ಕ ವಾಪಸ್ ಕೇಳೋದೇ ಇಲ್ಲ, ಅವನ ಮನಸ್ಸು ಭಾಳ ದೊಡ್ಡದೈತಿ, ಹಂಗೈತಿ ಹಿಂಗೈತಿ ಅಂತೇಳಿ ಇದೇನಾಯ್ತು ರೊಕ್ಕ ಕೇಳಕ್ಕೆ ಬಂದಲ್ವ? ನಂಗೂ ಅದು ತಿಳಿಯಾಕತ್ತೇಳ್ರಿ, ಒಮ್ಮೆ ಮಿಗ್ಲಿನ ಬಂದ್ಕ ರೊಕ್ಕ ಕೊಡೋಣತನ. ಅಯ್ಯೋ